ಬೆಂಗಳೂರು ಶಾಸಕರ ಮೌಲ್ಯಮಾಪನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಕ್ಷ ಹಾಗೂ ನಮ್ಮ ಬೆಂಗಳೂರು ಫೌಂಡೇಶನ್ ನಡೆಸಿದಂತಹ ಜಂಟಿ ಸಮೀಕ್ಷೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಈಗಾಗಲೇ ಕನಿಷ್ಠ ಸಾಧನೆ ಮಾಡಿದಂತಹ 5 ಕ್ಷೇತ್ರಗಳ ಬಗ್ಗೆ ತೋರಿಸಿದ್ವಿ. ಒಟ್ಟು ಮತದಾರರಿಗೆ ಆಯಾ ಕ್ಷೇತ್ರಗಳಲ್ಲಿ 31 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲಿ ನಾವು 5 ಪ್ರಮುಖ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಮತದಾರ ಕೊಟ್ಟಂತಹ ಅಂಕಗಳ ಮೇಲೆ ಫಲಿತಾಂಶವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಹಾಗಾದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ 3 ಗಣ್ಯರಿದ್ದಾರೆ ಅಂತ ಆಗಲೇ ಹೇಳಿದೆ. ನಮ್ಮ ಬೆಂಗಳೂರು ನಿರ್ದೇಶಕರಾಗಿರುವಂತಹ ಮಹಾಲಕ್ಷ್ಮಿ ಇದ್ದಾರೆ, ಜೊತೆಗೆ ದಕ್ಷ ಸಂಸ್ಥಾಪಕರಾಗಿರುವಂತಹ ಹರೀಶ್ ಹಾಗೂ ಕಿಶೋರ್ ಅವರಿದ್ದಾರೆ. ಕಿಶೋರ್ ಅವರೇ, ನಿಮ್ಮಲ್ಲೇ ಶುರು ಮಾಡ್ತೀನಿ. ಈ ಸಮೀಕ್ಷೆ ದಕ್ಷ ಸಂಸ್ಥೆ ಹಿಂದೆಯೂ ಕೂಡ ರಾಜಕೀಯ ಸಮೀಕ್ಷೆಗಳನ್ನು ನಡೆಸ್ತಾ ಬಂದಿದೆ. ಸೊ ಯಾವ ರೀತಿ ಬೇಸಿಕಲಿ ತಿಳ್ಕೋಬೇಕು ಅಂದರೆ ಹೇಗಿರುತ್ತೆ ಪ್ರಕ್ರಿಯೆ ಅನ್ನೋಂಥದ್ದು? ಮೊದಲನೇ ವಿಷಯ, ಇದು ಸಮೀಕ್ಷೆ ಹೇಗೆ ನಡೆಸ್ತೀವಿ ಅಂದರೆ ಪ್ರಶ್ನೆ ಕೇಳ್ತೀವಲ್ಲ, ಆ ಪ್ರಶ್ನೆಗಳಲ್ಲಿ 2 ಭಾಗ ಕೇಳ್ತೀವಿ. ಈ ಒಂದೊಂದು ಪ್ರಶ್ನೆ 31 ಪ್ರಶ್ನೆ ಕೇಳಿದ್ದೀವಿ. ಒಂದೊಂದು ಪ್ರಶ್ನೆನೂ ಅದರ ಆಧಾರ, ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ಫಸ್ಟ್ ಕೇಳ್ತೀವಿ ಒಬ್ಬೊಬ್ಬರನ್ನ. ಅದ್ರ ಇಂಪಾರ್ಟೆನ್ಸ್ ಮೇಲೆ ಜನರು ಎಷ್ಟು ಕೆಲಸ ಮಾಡಿದ್ದಾರೆ ಅದರ, ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ನಡೆದಿದೆ ಅಂತ ಎರಡನ್ನೂ ಸೇರಿಸಿ ಕೇಳ್ತೀವಿ. ಯಾಕಂದರೆ ನಾವು ಕೇಳುವಾಗ ನಮಗೇನು ಗೊತ್ತು ಜನರಿಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು 2-3 ವರ್ಷದಿಂದ ಫಸ್ಟ್ ಟೈಮ್ ಮಾಡಿದಾಗ, 3-4 ವರ್ಷದಿಂದ ಮಾಡಿದಾಗ ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಜನರ ಮನಸ್ಸಲ್ಲಿ ಭ್ರಷ್ಟಾಚಾರದ ವಿಷಯ ಬರೋದೇ ಇಲ್ಲ, ಅದು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಬಿಡ್ಬಿಡ್ತಾರೆ. ಅದು ಯಾಕೆ ಅಂತ ಅದು ಬೇರೆ ಪ್ರಶ್ನೆ. ಬಟ್ ಆ ಥರ ಸೊ ನಾವು ಡಿಸೈನ್ ಮಾಡಿದಾಗಲೇ, ಸಮೀಕ್ಷೆ ಡಿಸೈನ್ ಮಾಡಿದಾಗಲೇ ಎರಡು ಪ್ರಶ್ನೆ ಕೇಳ್ತೀವಿ, 2 ರೀತಿ ಕೇಳ್ತೀವಿ. ಒಂದು ಎಷ್ಟು ಇಂಪಾರ್ಟೆಂಟು, ಇನ್ನೊಂದು ಅದ್ರ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ, ರೆಸ್ಪಾನ್ಸ್ ಆಗಿದೆ ಅಂತ. ಆ ಕಾಂಬಿನೇಷನ್ ನಾವು ಸ್ಕೋರ್ ಮಾಡ್ತೀವಿ ಇಲ್ಲಿ. ಹಾಗಾದ್ರೆ ನಿಜಕ್ಕೂ ಇಲ್ಲಿ ಜನರು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಹಾಗಾದ್ರೆ. ಹೌದು, ಯಾಕಂದ್ರೆ ಪ್ರಜಾಪ್ರಭುತ್ವ ಮತ್ತು ಚುನಾವಣೆ ಅಂದರೆ ಜನರ ಮನಸ್ಸಿನಲ್ಲಿ ಯಾವ ವಿಷಯಗಳು ಮುಖ್ಯ ಅನ್ನೋದೇ ತುಂಬ ಇಂಪಾರ್ಟೆಂಟು. ನಮ್ಮ ಉದ್ದೇಶನೂ ಅದೇ. ಏನಂದರೆ ಚುನಾವಣೆ ಸಮಯದಲ್ಲಿ ಏನಾಗುತ್ತೆ, ಪಕ್ಷಗಳು ಅವ್ರಿಗೆ ಇಷ್ಟವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಜನರ ವಿಷಯಗಳು ಆಗಿರೋಲ್ಲ. ಏನೋ ಜಾತಿ ವಿಷಯನೋ ಅಥವಾ ಏನೋ ಗಲಾಟೆ ಆಗಿರುತ್ತೆ ಅದ್ರ ಬಗ್ಗೆ, ಅಥವಾ ಕೋಮುವಾದಿ ವಿಷಯನೋ ಆ ಥರದ್ರ ಬಗ್ಗೆ ಮಾತಾಡ್ತಾರೆ. ಜನರ ಬಗ್ಗೆ, ಜನರಿಗೆ ಮುಖ್ಯವಾಗಿರುವ ವಿಷಯಗಳನ್ನ ಜಾಸ್ತಿ ಚರ್ಚೆ ಆಗೋದಿಲ್ಲ. ಆದರೆ ಚುನಾವಣೆ ಮತ್ತು ಪ್ರಜಾಪ್ರಭುತ್ವ ಅಂದರೆ ಚುನಾವಣೆಯ ಸಮಯದಲ್ಲಿ ಈ ವಿಷಯಗಳೇ ಮುಂದೆ ಬಂದು ಚರ್ಚೆ ಆಗಬೇಕು. ನಾವೇನು ಕೇಳಬೇಕು, ಇವಾಗ ಯಾವುದೇ ಪಾರ್ಟಿನವರಾಗಿರಲಿ, ಒಂದು ಕ್ಷೇತ್ರದಲ್ಲಿ ಪ್ರತಿ ಪಕ್ಷದ ಅಭ್ಯರ್ಥಿ ಕೂಡ ಈ ವಿಷಯದ ಬಗ್ಗೆ, ಈ ವಿಷಯಗಳಿಗೆ ಒಂದು ಸೊಲ್ಯೂಷನ್ ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಥವಾ ನಮ್ಮ ಪಕ್ಷ ಏನು ಮಾಡುತ್ತೆ ಅದ್ರ ಬಗ್ಗೆ ನಾವು ಯಾರು ಪ್ರಶ್ನೆನೂ ಕೇಳಲ್ಲ, ಚರ್ಚೆನೂ ಮಾಡಲ್ಲ. ನಮ್ಮ ಉದ್ದೇಶ ಅದೇನೆ, ಜನರಿಂದ ಯಾವ ವಿಷಯಗಳು ಮುಖ್ಯ ಅಂತ ಬಂದು ಚುನಾವಣೆಯ ಸಮಯದಲ್ಲಿ ಯಾರು ಚುನಾವಣೆಗೆ ನಿಂತ್ಕೋತಾರೋ ಅವರು ಆ ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆಗಳೇನು ಮತ್ತು ಆ ಕ್ಷೇತ್ರದಲ್ಲಿ ಆ ವಿಷಯಗಳನ್ನು ನಿವಾರಿಸೋದಕ್ಕೆ ಏನು ಅವರ ಐಡಿಯಾಗಳಿವೆ, ಅವರ ಪ್ರೇರಣೆಗಳೇನು, ಅವರ ಅನಿಸಿಕೆಗಳೇನು, ಅದು ಜನರಿಗೆ ತಿಳಿಬೇಕು. ಅದು ಗೊತ್ತಾದ್ರೆ ಸರಿಯಾಗಿ ಚುನಾವಣೆ ನಡೆಯೋದು, ಮತ್ತೆ ಸರಿಯಾಗಿ ಪ್ರಜಾಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವ ಅನ್ಸ್ಕೊಳ್ಳೋದು. ಇದುವರೆಗೂ ಅದಾಗಿಲ್ಲ. ಅದಕ್ಕೋಸ್ಕರ ನಾವು ಈ ಸಮೀಕ್ಷೆ ನಡೆಸಿದ್ದು. ನಿಜ. ಮಹಾಲಕ್ಷ್ಮಿ ಅವರು, ನೀವೇನು ಹೇಳ್ತೀರಿ? ಯಾಕೆ ಈ ಸಮೀಕ್ಷೆ ಮಾಡಬೇಕು? ಇದರಿಂದ ಯಾವ ರೀತಿ ಮತದಾರರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ? ನಮ್ಮ ಬೆಂಗಳೂರು ಫೌಂಡೇಶನ್ ಏನಿದೆ ಅದೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು, ನಾವು ಬೆಂಗಳೂರನ್ನು ಇನ್ನೂ ಉತ್ತಮ ನಗರವನ್ನು ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ನಾವು ಇದು ಸರ್ವೆ ಯಾಕೆ ಮಾಡಿದ್ದು, ಪರ್ಫಾರ್ಮೆನ್ಸ್ ಸರ್ವೆ ಮಾಡ್ತಾ ಇರೋ ಉದ್ದೇಶ ಕಾರಣ ಅಂದರೆ ಪಬ್ಲಿಕ್ಗೆ ಏನು ಬೇಕಾಗಿದೆ ಅವ್ರ MLA ಕಡೆಯಿಂದ, ದಟ್ ಇಸ್ ಸಮಥಿಂಗ್ ವಿ ವಾಂಟೆಡ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್. ಅದಾದಮೇಲೆ ಈ ಸರ್ವೆಯಿಂದ ಏನು ಇನ್ಫಾರ್ಮೇಷನ್ ಬರುತ್ತೆ, we wanted to disseminate this information. We wanted to take it to the people, to the public, to let them understand this is information that has come from them. ಅವರಿಂದ ಬಂದಿರೋದು, ಅಂಡ್ ವಿ ವಾಂಟೆಡ್ ಟು ಎಂಪವರ್ ದೆಮ್ ಅವರಿಂದ, ಸೊ ದಟ್ ದೇ ಕ್ಯಾನ್ ಮೇಕ್ ಅ ಬೆಟರ್ ಇನ್ಫಾರ್ಮ್ಡ್ ಚಾಯ್ಸ್. ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ಮತದಾರ, ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂದ್ರೆ ಈ ಸಮೀಕ್ಷೆ ತುಂಬಾ ಅದು ಇನ್ಫಾರ್ಮ್ಡ್ ಚಾಯ್ಸ್ ಆಗಲಿ ಅನ್ನೋದಕ್ಕೆ ನಾವು ಸರ್ವೆ ಮಾಡಿದೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಿಜಕ್ಕೂ ಈಗ ಒಂದು ಕ್ಷೇತ್ರದಲ್ಲಿ ಏನೇ ಸಮಸ್ಯೆಗಳ ಬಗ್ಗೆ ಕೇಳಬೇಕು ಅಂದ್ರೂ ಫಸ್ಟ್ ಬರೋದೇ ಶಾಸಕರು ಎಲ್ಲಿದ್ದಾರೆ, ಅವ್ರ ಕೈಗೆ ಸಿಗ್ತಾರಾ ಇಲ್ವಾ ಅನ್ನೋದು. ಈ ಶಾಸಕರ ಲಭ್ಯತೆಯ ಬಗ್ಗೆ ನೀವು ಕೇಳಿದಾಗ ಇಡೀ 27 ಕ್ಷೇತ್ರಗಳಲ್ಲಿ ಯಾವ ರೀತಿಯ ರಿಯಾಕ್ಷನ್ ಬಂದಿತ್ತು ಮತದಾರರಿಂದ? ಅಲ್ಲ, ಜನರಲ್ ಆಗಿ ನೋಡಿದ್ರೆ ಇವಾಗ ನೀವು ಅಪ್ರಾಕ್ಸಿಮೇಟ್ ನೀವು ಎಲ್ಲ ಪ್ರಶ್ನೆಗಳು ಕೇಳಿದ್ರೆ 10ರಲ್ಲಿ 5.6 5.7 ಬರೋದು. ಸೊ ಶಾಸಕರ ಲಭ್ಯತೆ 4-5ರಲ್ಲೇ ಬರೋದು. ಅದು ನಿಜವಾಗ್ಲೂ 4-5, 10ರಲ್ಲಿ 4-5 ಅನ್ನೋ ಪ್ರಶ್ನೆಗಿಂತ 5.6ರಲ್ಲಿ 4-5 ಬರುತ್ತೆ ಅಂದ್ರೆ ಪರವಾಗಿಲ್ಲ ಅಂತಾನೆ ಹೇಳ್ಬೇಕು. ಒಂದೊಂದು ಕ್ಷೇತ್ರದಲ್ಲಿ ಅದು ನಿಜ ಅಲ್ಲ, ನಾನು ಹೆಬ್ಬಾಳ್ದವನು, ನನಗೆ ಗೊತ್ತು, ಅದು ಬೇರೆ ವಿಷಯ. ಬಟ್ ಇನ್ ಜನರಲ್ ಜನರು ಸಿಗ್ತಾರೆ,
ನೋಡ್ತೀವಿ, ಆದರೆ ಕೆಲಸ ನಡೆಯುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಹೌದು, ಅಲ್ಲ ನೀವೇ ಹೆಬ್ಬಾಳ ಕ್ಷೇತ್ರದವರಾಗಿದ್ದೀರಿ, ಆದರೆ ಕಟ್ಟ ಕಡೆಯ ಕ್ಷೇತ್ರ ಹೆಬ್ಬಾಳ ಆಗಿದೆ, ಬೇಜಾರಾಗ್ತಿದ್ಯಾ? ಇಲ್ಲ, ಬೇಜಾರಲ್ಲ. ನೋಡಿ, ನಾನು ರಸ್ತೆಯಲ್ಲಿ ನೋಡ್ತೀನಿ ಏನಾಗುತ್ತೆ ಅಂತ, ಅದೊಂದು ಪ್ರಶ್ನೆ. ಬಟ್ ನಮ್ಮ ಉದ್ದೇಶ ಈ ದಕ್ಷದಲ್ಲಿ ಏನು, ನಾವು ಶುರು ಮಾಡಿದ್ದೆ ಯಾಕೆ, ಈ ಪ್ರಶ್ನೆಗಳು ಚರ್ಚೆ ನಡೆಯೋದು ಜನರ ಮೇಲೆ ನಡಿಬಾರ್ದು. ಚುನಾವಣೆಗೆ ಮುಂಚೆ ಇವನು ಹೀಗೆ ಮಾಡ್ದ, ಅವಳು ಹಾಗೆ ಮಾಡಲು ಅನ್ನೋದು ಅದಲ್ಲ ವಿಷಯ. ಜನರಿಗೆ ಏನು ಬೇಕಾಗಿದೆ ಅದ್ರ ಮೇಲೆ ಮಾಡಿದ್ರೆ ಜನರಿಗೆ ಮಾತ್ರ ಅಲ್ಲ, ಶಾಸಕರಿಗೂ ಅದು ಒಳ್ಳೆಯದೇ. ಅವರೂ ಯೋಚನೆ ಮಾಡ್ತಾರೆ, ಅವರೇನು ಕೆಲಸ ಇದ್ದಾರೆ ಅವರಲ್ಲ, ಅವರು ಕೆಲಸ ಮಾಡ್ತಾರೆ. ಅವ್ರು ಯಾವುದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಗೊತ್ತಾದ್ರೆ ಅದು ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಲ್ಲ. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಒಟ್ಟು 27 ಕ್ಷೇತ್ರಗಳಲ್ಲಿ ಈ ಸಮೀಕ್ಷೆ ನಡೆದಿದೆ. ಹಾಗಾದ್ರೆ ಈಗಾಗಲೇ 5 ಕಟ್ಟಕಡೆಯ ಕ್ಷೇತ್ರಗಳನ್ನ ನೋಡಿದ್ವಿ. ಇನ್ನು ಮುಂದಿನ ಕ್ಷೇತ್ರಗಳತ್ತ ಬನ್ನಿ ಗಮನ ಹರಿಸೋಣ. 6ನೇ ಕ್ಷೇತ್ರ ಪುಲಕೇಶಿ ನಗರ. ಪುಲಕೇಶಿ ನಗರ ಕ್ಷೇತ್ರದ ಶಾಸಕ ಪ್ರಸನ್ನ ಕುಮಾರ್. ಇಲ್ಲೂ ಕೂಡ ನಾವು ಆಯ್ಕೆ ಮಾಡಿಕೊಳ್ಳುವಂತಹ 5 ಪ್ರಶ್ನೆಗಳಂದ್ರೆ ಶಾಸಕರ ಲಭ್ಯತೆ ಬಗ್ಗೆ. ಶಾಸಕರ ಲಭ್ಯತೆ ಬಗ್ಗೆ ಕೇಳಿದಾಗ 10ಕ್ಕೆ ಮತದಾರ ಪ್ರಭು ಕೊಟ್ಟ ಮಾರ್ಕ್ಸ್ 5.8. ಇನ್ನು ಕುಡಿಯುವ ನೀರಿನ ಸಮಸ್ಯೆ. ಕುಡಿಯುವ ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗಿದೆ, ಇದಕ್ಕೆ ಎಷ್ಟರ ಮಟ್ಟಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 3.6. ಇನ್ನು ಬೆಂಗಳೂರಿನಾದ್ಯಂತ ಕಾಡುವಂಥದ್ದು ಸ್ವಚ್ಛತೆಯ ಸಮಸ್ಯೆ. ಒಳಚರಂಡಿ ಸ್ವಚ್ಛತೆಯ ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಲಾದಾಗ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 5.1. ಪುಲಕೇಶಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟರ ಮಟ್ಟಿಗಿದೆ, ಅದಕ್ಕೆ ಎಷ್ಟು ಮಟ್ಟಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ಇಲ್ಲಿ 10ಕ್ಕೆ 4.8 ಮಾರ್ಕ್ಸ್ ಲಭಿಸಿದೆ. ಕಾನೂನು ಸುವ್ಯವಸ್ಥೆ ಹೇಗಿದೆ, ಎಷ್ಟರ ಮಟ್ಟಿಗೆ ಈ ಕ್ಷೇತ್ರ ಸೇಫ್ ಅನ್ನೋ ಪ್ರಶ್ನೆಗೆ ಮತದಾರ ಕೊಟ್ಟ ಉತ್ತರ 10ಕ್ಕೆ 4.7 ಮಾರ್ಕ್ಸ್ ಕೊಟ್ಟಿದ್ದಾರೆ. ಒಟ್ಟು ಪುಲಕೇಶಿ ನಗರಕ್ಕೆ ಸಿಕ್ಕ ಮಾರ್ಕ್ಸ್ 5.1. ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು 5 ಪ್ರಶ್ನೆಗಳು ಮಾತ್ರ. ಆದರೆ ಇಡೀ ಸಮೀಕ್ಷೆಯಲ್ಲಿ ಒಟ್ಟು ಮತದಾರರಿಗೆ 31 ಪ್ರಶ್ನೆಗಳನ್ನ ಕೇಳಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿದ ರೀತಿಯ ಮೇಲೆ ಫಲಿತಾಂಶ ಹೊರಬಂದಿದೆ. ಈಗ ಗಾಂಧಿನಗರ ಕ್ಷೇತ್ರದ ಬಗ್ಗೆ ನಾವು ಮಾತನಾಡೋದಾದರೆ, ಗಾಂಧಿನಗರ ಕ್ಷೇತ್ರದ ಶಾಸಕರು ದಿನೇಶ್ ಗುಂಡೂರಾವ್. ಇಲ್ಲೂ ಕೂಡ ನಾವು ಆಯ್ಕೆ ಮಾಡಿಕೊಳ್ಳುವಂತಹ 5 ಪ್ರಶ್ನೆಗಳ ಬಗ್ಗೆ ಮಾರ್ಕ್ಸ್ ಹೇಳೋದಾದರೆ, ಶಾಸಕರ ಲಭ್ಯತೆಯ ಬಗ್ಗೆ ಕೇಳಿದಾಗ 10ಕ್ಕೆ 4.9 ಮಾರ್ಕ್ಸ್ ಲಭ್ಯವಾಗಿದೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಲಾದಾಗ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 4.2. ಒಳಚರಂಡಿ ಸ್ವಚ್ಛತೆಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 4.8. ಇನ್ನು ಟ್ರಾಫಿಕ್ ಪರಿಹಾರದ ಬಗ್ಗೆ ಕೇಳಿದಾಗ 10ಕ್ಕೆ 4.8 ಅಂಕಗಳು ಸಿಕ್ಕಿದೆ. ಇನ್ನು ಗಾಂಧಿನಗರ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕಾಪಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೇಳಿದಾಗ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 4.7. ಒಟ್ಟು 31 ಪ್ರಶ್ನೆಗಳಿಗೆ ಉತ್ತರಿಸಿದ ಆಧಾರದ ಮೇಲೆ ಫಲಿತಾಂಶ ಬಂದಿರೋದು ಗಾಂಧಿನಗರ ಕ್ಷೇತ್ರಕ್ಕೆ 10ಕ್ಕೆ 5.1 ಮಾರ್ಕ್ಸ್ ಲಭಿಸಿದೆ. ಗೋವಿಂದರಾಜನಗರ ಕ್ಷೇತ್ರ. ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ. ಇಲ್ಲೂ ಕೂಡ ನಾವು ಆಯ್ಕೆ ಮಾಡಿಕೊಂಡಿರುವಂತಹ 5 ಪ್ರಶ್ನೆಗಳ ಬಗ್ಗೆ ಶಾಸಕರು ಎಷ್ಟರ ಮಟ್ಟಿಗೆ ಲಭ್ಯರಿರ್ತಾರೆ ಅನ್ನೋ ಪ್ರಶ್ನೆಗೆ 10ಕ್ಕೆ 5.6 ಮಾರ್ಕ್ಸ್ ಲಭಿಸಿದೆ. ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಪ್ರೇಕ್ಷಕ ಪ್ರಭು ಮತದಾರ ಪ್ರಭು ಕೊಟ್ಟ ಮಾರ್ಕ್ಸ್ 10ಕ್ಕೆ 4.2. ಒಳಚರಂಡಿ ಸ್ವಚ್ಛತೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಪ್ರೇಕ್ಷಕ ಕೊಟ್ಟ ಅಂಕಗಳು 10ಕ್ಕೆ 6. ಟ್ರಾಫಿಕ್ ಸಮಸ್ಯೆ ಎಷ್ಟರ ಮಟ್ಟಿಗಿದೆ, ಟ್ರಾಫಿಕ್ ಸಮಸ್ಯೆಗೆ ಎಷ್ಟು ಮಟ್ಟಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ಮತದಾರ ಕೊಟ್ಟ ಉತ್ತರ 10ಕ್ಕೆ 4.8 ಅಂಕಗಳು. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಿದೆ ಅನ್ನೋ ಪ್ರಶ್ನೆಗೆ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 4.7. ಒಟ್ಟು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಸಿಕ್ಕಂತಹ ಫೈನಲ್ ಮಾರ್ಕ್ಸ್ 10ಕ್ಕೆ 5.2. ಚಾಮರಾಜಪೇಟೆ ಕ್ಷೇತ್ರ. ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್. ಸಾಕಷ್ಟು ಬಾರಿ ಇಲ್ಲಿ ಗೆದ್ದು ಬಂದಂಥವರು ಜಮೀರ್ ಅಹಮದ್, ಸಾಕಷ್ಟು ಜನಪ್ರಿಯತೆ ಗಳಿಸಿರುವಂಥವರು ಜೆಡಿಎಸ್ ಶಾಸಕರು. ಇಲ್ಲೂ ಕೂಡ 5 ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಶಾಸಕರ ಲಭ್ಯತೆಯ ಬಗ್ಗೆ ಕೇಳಿದಾಗ ಮತದಾರ ಕೊಟ್ಟ ಉತ್ತರ 10ಕ್ಕೆ 5.1.
ಇನ್ನು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ, ಕುಡಿಯುವ ನೀರಿಗೆ ಕಂಡುಕೊಂಡಂತಹ ಪರಿಹಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಮತದಾರ ಕೊಟ್ಟ ಉತ್ತರ 10ಕ್ಕೆ 4.5 ಅಂಕಗಳನ್ನು ಕೊಟ್ಟಿದ್ದಾರೆ. ಒಳಚರಂಡಿ ಸ್ವಚ್ಛತೆಯ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಮತದಾರ ಕೊಟ್ಟ ಅಂಕಗಳು 10ಕ್ಕೆ 5.3. ಚಾಮರಾಜಪೇಟೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟರ ಮಟ್ಟಿಗಿದೆ, ಇದಕ್ಕೆ ಪರಿಹಾರ ಎಷ್ಟರ ಮಟ್ಟಿಗೆ ಕಂಡುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ಮತದಾರ ಕೊಟ್ಟ ಉತ್ತರ 10ಕ್ಕೆ 5.5. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಕೇಳಿದಾಗ 10ಕ್ಕೆ 4.9 ಅಂಕಗಳು ಲಭಿಸಿದೆ. ಒಟ್ಟು ಸಮೀಕ್ಷೆಯಲ್ಲಿ 31 ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ 31 ಪ್ರಶ್ನೆಗಳಿಗೆ ಮತದಾರ ಕೊಟ್ಟ ಉತ್ತರದ ಆಧಾರದ ಮೇಲೆ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಫೈನಲ್ ಮಾರ್ಕ್ಸ್ ಸಿಕ್ಕಿರೋದು 10ಕ್ಕೆ 5.2. ಮಹದೇವಪುರ ಕ್ಷೇತ್ರದ ಶಾಸಕ ಅರವಿಂದ ಲಿಂಬಾವಳಿ ಸಚಿವರು ಕೂಡ ಆಗಿದ್ದಾರೆ. ಇವರಿಗೆ ಇಲ್ಲಿ ಸಿಕ್ಕಿರುವಂತಹ ಮಾರ್ಕ್ಸ್ಗಳನ್ನು ನೋಡೋದಾದ್ರೆ ಶಾಸಕರ ಲಭ್ಯತೆಯ ಬಗ್ಗೆ ಇಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಸಿಕ್ಕಿದೆ. ಇವರಿಗೆ 10ಕ್ಕೆ 2.8. ಶಾಸಕರು ಕೈಗೆ ಸಿಗೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಇಲ್ಲಿ 10ಕ್ಕೆ 3.9 ಅಂಕಗಳು ಲಭಿಸಿದೆ. ಒಳಚರಂಡಿ ಸ್ವಚ್ಛತೆಯ ಬಗ್ಗೆ ಕೇಳಿದಾಗ ಮತದಾರ ಕೊಟ್ಟ ಉತ್ತರ 10ಕ್ಕೆ 3.8 ಅಂಕಗಳು. ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಪರಿಹಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಮತದಾರ ಕೊಟ್ಟ ಉತ್ತರ 10ಕ್ಕೆ 4. ಮಹದೇವಪುರ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೇಳಿದಾಗ 10ಕ್ಕೆ 3.7 ಅಂಕ ಲಭಿಸಿದೆ. ಒಟ್ಟಾರೆ 31 ಪ್ರಶ್ನೆಗಳಿಗೆ ಕೇಳಲಾದ ಉತ್ತರದ ಆಧಾರದ ಮೇಲೆ ಮಹದೇವಪುರ ಕ್ಷೇತ್ರಕ್ಕೆ ಸಿಕ್ಕಿರುವಂತಹ ಫೈನಲ್ ಮಾರ್ಕ್ಸ್ 10ಕ್ಕೆ 5.2. ಸಮೀಕ್ಷೆಯಲ್ಲಿ ಒಟ್ಟು 31 ಪ್ರಶ್ನೆಗಳನ್ನು ಮತದಾರರ ಮುಂದೆ ಇಡಲಾಗಿತ್ತು. ಆ ಪ್ರಶ್ನೆಗಳಿಗೆ ಉತ್ತರಿಸಿದ ಆಧಾರದ ಮೇಲೆ ಈ ಫಲಿತಾಂಶ ಹೊರಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ನಾವು ಮಾತಾಡ್ತೀವಿ. ಅದಕ್ಕೆ ಮೊದಲೊಂದು ಸಮೀಕ್ಷೆ.